ಇಷ್ಟೆಲ್ಲ ಆದ್ಮೇಲೆ ಈಗ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಹೇಳ್ತಾ ಇರುವಂತದ್ದು, ನಾವು ಈ ವಿಚಾರಕ್ಕೆ ತಾರ್ಕಿಕ ಅಂತ್ಯವನ್ನ ಹಾಡ್ತೀವಿ. ನಾವು ಯಾವುದೇ ವ್ಯಕ್ತಿ ವಿರುದ್ಧವಾಗಿ ಹೋಗ್ತಾ ಇಲ್ಲ, ನಾವು ವಕ್ಫ್ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇದ್ವಿ ಅಂತ ಪ್ರತಾಪ್ ಸಿಂಹ ಅವರು ಹೇಳ್ತಾ ಇದ್ದಾರೆ. ನೋಡಿ, ಇಷ್ಟೆಲ್ಲ ಆದ್ರ ಮೇಲೆ ಈಗ ಪ್ರತಾಪ್ ಸಿಂಹ ಹೇಳ್ತಾ ಇರುವಂತ ಮಾತಿದು, ನಾವು ಈ ವಿಚಾರಕ್ಕೆ ತಾರ್ಕಿಕ ಅಂತ್ಯ ನೀಡ್ತೇವೆ, ನಾವು ಜನರ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ, ನಮ್ಮ ಹೋರಾಟ ವಕ್ಫ್ ವಿರುದ್ಧ, ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ. ಸುಮ್ಮನೆ ಯಾರೋ ಅಪಪ್ರಚಾರ ಮಾಡ್ತಿದ್ದಾರೆ. ಬೆಳಗಾವಿಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ತಯಾರಿ ಪ್ರಯತ್ನ ನಡೀತಾ ಇದೆ ಸರ್. ಹೋರಾಟ ನಿರಂತರವಾಗಿರುತ್ತೆ, ಇವತ್ತು ಕೊನೆ ಆಗುತ್ತೆ. ನಾವು ಈ ವಿಷಯವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವವರೆಗೂ ವಿಶ್ರಮಿಸುವುದಿಲ್ಲ. ಯತ್ನಾಳ್ ಆ್ಯಂಡ್ ಟೀಮ್ ವಿರುದ್ಧ ಏನು ಷಡ್ಯಂತ್ರ ಅದು ಏನಾದರೂ ಆಗ್ತಿದೆಯಾ ಅನ್ನುವಂಥ ಸರ್. ನಾವು ಜನರ ಪರವಾಗಿ ಹೋರಾಟವನ್ನು ಮಾಡ್ತಿದ್ವಿ. ಇದು BJP ಹೋರಾಟ. ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದರೆ BJP ವರ್ಸಸ್ BJP ಅನ್ನೋ ರೀತಿ ಯಾವುದು ಸುಮ್ಮನೆ ಅದು ಯಾರೋ ಹೇಳ್ತಾ ಇದ್ದಾರೆ ಅಷ್ಟೇ. ವಿಜೇಂದ್ರ ಅವರು ಕರೆ ಕೊಟ್ಟಂಥ ಹೋರಾಟದಲ್ಲೂ ನಾನು ಭಾಗಿಯಾಗಿದ್ದೆ. ವಫ್ ವಿರುದ್ಧ ನಮ್ಮ ಹೋರಾಟ ಇರೋದು. ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರ ಗುರಿ ಸಂಕಲ್ಪನೂ ವಫ್ ವಿರುದ್ಧ ಹೋರಾಟ ಆಗಿದೆ. ನಾವು ಮಾಡ್ತಾ ಇರೋದು ವಫ್ ವಿರುದ್ಧ ಹೋರಾಟ ಆಗಿದೆ. ನಾವು BJP ಕಾರ್ಯಕರ್ತರಾಗಿ ನಾವೆಲ್ಲ ಕಡೆ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ಯಾವುದೋ ವ್ಯಕ್ತಿ ವಿರುದ್ಧ ಅಲ್ಲ. ಒಡೆದು ಮನೆ ಆಗಿದೆ ಅನ್ನೋವಂಥದ್ದು. ತಯಾರಿ ಪ್ರಯತ್ನ ನಡೀತಾ ಇದೆ ಸರ್. ಹೋರಾಟ ನಿರಂತರವಾಗಿರುತ್ತೆ, ಇವತ್ತು ಕೊನೆ ಆಗುತ್ತೆ. ನಾವು ಈ ವಿಷಯವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವವರೆಗೂ ನಾಲ್ಕೇ ಜನ ನೋಡಿ, 50 ಜನ ಕಳೆದ 15 ನಾವೇ ಯಡಿಯೂರಪ್ಪನವರು ವಿಜೇಂದ್ರ ಯಾರು ಅವರನ್ನು ಕೇಳಿಲ್ಲ. ಇವತ್ತು ನಮಗೆ ಸಮಯ ಕೊಡಬೇಕು. ನಾವೆಲ್ಲ ಹಿರಿಯರು ಸೇರಿ ನಿನ್ನೆ ಮೊನ್ನೆ ಕಳೆದ 15 ದಿವಸದಿಂದ ಏನೇನೋ ರಾಜಕೀಯ ವಿದ್ಯಮಾನಗಳು ನಾವು ಹೋದಾಗ ಕಾರ್ಯಕರ್ತರು ಮುಖಂಡರು ಭಾವನೆಗಳು ಹೇಳಿದರು. ಆ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ನಾವು ಬರ್ತೀವಿ ಅಂತ ಹೇಳಿದ್ವಿ, ಉಪಹಾರ ಮಾಡಿದ್ವಿ. ನಾವು ಹೇಳಿದ್ನಲ್ಲ, ಕುಂಟ ಕಲಂಗಡಿ ಹೊಲ ಕಾದಂಗೆ ಅಷ್ಟೇ. ಅವರು ಎದ್ರಾಳಲ್ಲ ಅಂತ ಹೇಳ್ತಾರೆ. ಎಲ್ಲಿದೆ ಶಕ್ತಿನಿಲ್ಲ ಅವರಿಗೆ, ಎಲ್ಲಿದೆ ಶಕ್ತಿ? ಇಲ್ಲಪ್ಪ, ಏನೋ BJP ಪಕ್ಷಕ್ಕೆ ಸ್ವಲ್ಪ ಉಸಿರು ಬಂದಂಗಾಯಿತು. ಎಲ್ಲ ಒಂದು ಸೈಡ್ ಆಗಿತ್ತು. ಯಾರ್ಯಾರೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಕೊಂಡು ಹೋಗ್ತಾಯಿದ್ರು. ಯಡಿಯೂರಪ್ಪನವ್ರ ಬಗ್ಗೆ, ಪಕ್ಷದ ಅಧ್ಯಕ್ಷರ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡ್ಕೊಂಡು ಹೋಗ್ತಾಯಿದ್ರು. ನೀವು ಮಾಡಿದ್ದು ಸರಿ ಇದೆ, ಪಕ್ಷದ ಬೆಂಬಲಕ್ಕಾಗಿ ನೀವು ಕೈಗೊಂಡಿರುವಂಥ ಕಾರ್ಯಕ್ರಮ ಸರಿ ಇದೆ ಅಂತ ಹೇಳಿದ್ರು. ನಾವು ವಿಘ್ನೇಶ್ವರನಲ್ಲಿ ಮತ್ತು ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೇವೆ. ಈ ದುಷ್ಟಶಕ್ತಿಗಳ ನಿವಾರಣೆ ಆಗಬೇಕು, ಪಕ್ಷ ಬಲಪಡಿಸಬೇಕು. ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನು ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ಅವರ ನೇತೃತ್ವದಲ್ಲಿಯೇ ಚುನಾವಣೆಗೆ ಹೋಗಿ ಮತ್ತೆ 130-135 ಸೀಟುಗಳನ್ನು ಗೆದ್ದು ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ದೇವರುಗಳಲ್ಲಿ ನಾವು ಇಟ್ಟು ಬಂದಿದ್ದೇವೆ. ಇದಾದ ನಂತರ ನಾವು ನಮ್ಮ ಪಕ್ಷದ ಇದುವರೆಗೂ ನಾವು ಯಡಿಯೂರಪ್ಪನವ್ರನ್ನ ಭೇಟಿ ಆಗಿರಲಿಲ್ಲ. ಈಗ ಏನು ನಡೆದಿದೆ ಅಂಥೇಳಿ, ಏಕೆಂದರೆ ನಾವು ಪ್ರತ್ಯೇಕವಾಗಿ ಹೋಗಿದ್ದರೂ ಕೂಡ ನಾವು ಪಕ್ಷದ ಪರವಾಗಿ ಮತ್ತು ಈ ಪಕ್ಷದ ರೇಣುಕಾಚಾರ್ಯವರು, BC ಪಾಟೀಲರು, ಹಾಲಪ್ಪನವರು, ನಾಗೇಂದ್ರ ಅವರು ನಾವೆಲ್ಲ ಕೂಡ ಪ್ರಮುಖರೆಲ್ಲ ಸೇರಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ತದನಂತರ ನಮ್ಮ ಅಧ್ಯಕ್ಷರನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಾವು ಎಲ್ಲ ಭಾಗದಲ್ಲಿ ಟೂರ್ ಮಾಡಬೇಕು, ಎಲ್ಲ ಕಡೆ ಹೋಗಿ ಪಕ್ಷದ ಸಂಘಟನೆ ಮಾಡಬೇಕು ಅಂತ ಕೇಳ್ಕೊಂಡ್ವಿ. ಅವ್ರು ಹೇಳಿದ್ರು, ಆಯಾ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ ಅವರು ಪಕ್ಷದ ಸಂಘಟನೆಯನ್ನು ಮಾಡಬೇಕು. ಇಲ್ಲಿ ತನಕ ನೀವು ಟೂರ್ ಮಾಡಿ ಬಂದಿದ್ದೀರಿ, ಆದರೆ ನೀವು ಎಲ್ಲ ಕಡೆ ಹೋಗಬೇಕು, ಪಕ್ಷದ ಸಂಘಟನೆ ಮಾಡಬೇಕು ಅಂತ ನಮಗೆ ಸಲಹೆ ಕೊಟ್ಟಿದ್ದಾರೆ. ನಾವು ಏನೇನು ನೋಡಿ, ಈಗ ಕಟ್ಟಾಗಿರ್ತಕ್ಕಂಥದ್ದು ಇದು ಪಕ್ಷದ ವೇದಿಕೆಯಲ್ಲಿ ಆಗಿರೋದ್ರಿಂದ ಪಕ್ಷದ ಸಮಾವೇಶ ಆಗುತ್ತೆ. ಅಫ್ಕೋರ್ಸ್ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರೆ, DCM ಭಾಗಿಯಾಗ್ತಾರೆ, ಇನ್ನುಳಿದಂತೆ AICC ನಾಯಕರು ಭಾಗಿ ಆಗಬಹುದು. ಆದರೆ ಸಿದ್ದರಾಮಯ್ಯ ಆಪ್ತ ಸಚಿವರು ಯಾವ ಉದ್ದೇಶವನ್ನು ಇಟ್ಕೊಂಡು ಸಿದ್ದರಾಮಯ್ಯ ಅವರಿಗೆ ಬಲ ತುಂಬಬೇಕನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇದ್ರು ಸಮಾವೇಶ, ಅದು ಈಗ ಕಟ್ಟಾಗಿರ್ತಕ್ಕಂಥದ್ದು. ಇದು ಎಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ಅಸಮಾಧಾನ ಆದಂತೆ ಕಾಣಿಸ್ತಾ ಇದೆ. ಇವತ್ತಿನ ಪೂರ್ವಭಾವಿ ಸಭೆಗೆ ಎಲ್ಲ ಸಚಿವರು ಗೈರಾಗಿದ್ದರು. ಪ್ರಮುಖವಾಗಿ KN ರಾಜಣ್ಣ, ಮಹದೇವಪ್ಪ, K ವೆಂಕಟೇಶ್, ಜಾರ್ಜ್ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು, ಇವರೇ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡ್ತಾ ಇದ್ರು. ಹೀಗಾಗಿ ಈಗ ಪಕ್ಷ ಟೇಕ್ ಓವರ್ ಮಾಡಿಕೊಂಡ ಕಾರಣಕ್ಕಾಗಿ ಎಲ್ಲ ಒಂದು ರೀತಿಯಲ್ಲಿ ಅಸಮಾಧಾನ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಈಗ ಪಕ್ಷದ ವತಿಯಿಂದ ಡಿಸೆಂಬರ್ 5ಕ್ಕೆ ಈ ಒಂದು ಸಮಾವೇಶ ಹಾಸನದಲ್ಲಿ ನಡೆಯಲಿದೆ. ನಿಕೇಶ್. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಈಗಾಗಲೇ ಸಿದ್ದರಾಮಯ್ಯ ಅವರ ಸಮಾವೇಶವನ್ನ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಬೇಕು ಎನ್ನುವಂತ ನಿಲುವನ್ನ ಕಾಂಗ್ರೆಸ್ ಪಕ್ಷದ ಒಂದಿಷ್ಟು ಶಾಸಕರು ವ್ಯಕ್ತಪಡಿಸಿದ್ರು, ಸಚಿವರು. ಆದ್ರೆ ಈಗ ಹಾಸನದಲ್ಲಿ ಇದೇ ಸಿದ್ದರಾಮಯ್ಯ ಸಮಾವೇಶಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಸಿದ್ದರಾಮಯ್ಯ ಆಪ್ತ ಸಚಿವರ ಅಸಮಾಧಾನ ಸ್ಫೋಟಗೊಂಡಿದೆ.
ಡಿಕೆ ಶಿವಕುಮಾರ್ ಕರೆದಿರುವಂತಹ ಸಭೆಗೆ ಸಮಾವೇಶದ ಆಯೋಜಕರೇ ಗೈರು ಹಾಜರಾಗಿದ್ದಾರೆ. ಸಚಿವರಾದ ರಾಜಣ್ಣ, ಮಹಾದೇವಪ್ಪ, ವೆಂಕಟೇಶ್ ಹಾಗೆ ಜಾರ್ಜ್ ಗೈರಾಗಿದ್ದಾರೆ. ಸ್ವಾಭಿಮಾನಿ ಸಮಾವೇಶ ಆಯೋಜಿಸಿದ್ದೇ ಈ ಸಚಿವರು. ಈಗ ಕಾಂಗ್ರೆಸ್ ನೇತೃತ್ವದಲ್ಲಿ ಈ ಸಮಾವೇಶ ಆಯೋಜನೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕರೆದ ಸಭೆಗೆ ಗೈರಾಗಿರುವ ಕಾರಣದಲ್ಲಿ ಎಲ್ಲ ಒಂದ್ ಕಡೆ ಈ ಸಮಾವೇಶ ನಡೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಸ್ವಾಭಿಮಾನಿ ಸಮಾವೇಶ ಎನ್ನುವಂಥದ್ದು ಇವರ ಒಂದು ಕನಸು. ಆದರೆ ಕನಸಿಗೆ ಎಲ್ಲ ಒಂದ್ ಕಡೆ ಭಗ್ನ ಆಗತ್ತಾ? ಹಿಂದೆ ಕೂಡ ನೋಡಿದ್ವಿ ನಾವು, ಕಾಂಗ್ರೆಸ್ನ ಒಂದಿಷ್ಟು ನಾಯಕರೇ ಕೂಡ ಒಂದು ಪತ್ರವನ್ನ ಬರೆದಿದ್ರು ಹೈಕಮಾಂಡ್ಗೆ. ಆ ಪತ್ರ ಎಲ್ಲ ಒಂದ್ ಕಡೆ ವರ್ಕೌಟ್ ಆಗಿಲ್ಲ. ಸಿದ್ದರಾಮಯ್ಯವರು ಕೂಡ ಅಲ್ಲಿಗೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಸಮಜಾಯಿಸಿ ಕೊಟ್ಟರು. ಯಾಕೆ ಈ ಸಮಾವೇಶವನ್ನ ಮಾಡಬೇಕಾಗತ್ತೆ, ಈ ಸಮಾವೇಶದಿಂದ ಏನೆಲ್ಲ ಅನುಕೂಲ ಆಗುತ್ತೆ ಪಕ್ಷಕ್ಕೆ ಅಂತ ಹೇಳಿದ್ರು. ಆದರೆ ಎಲ್ಲ ಒಂದ್ ಕಡೆ ಮತ್ತೆ ಬ್ರೇಕ್ ಬೀಳ್ತಾ ಇದೆಯಾ ಅಂತ ಈ ಬಗ್ಗೆ ಚೆನ್ನಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಒಂದಲ್ಲ ಒಂದು ಕಂಟಕ ಸಮಾವೇಶಕ್ಕೆ ಒಂದು ಪತ್ರ ಬರೆದ್ರು, ಆ ಪತ್ರ ಕೂಡ ಎಲ್ಲ ಒಂದ್ ಕಡೆ ಫೇಲ್ ಆಯಿತು. ಈಗ ಮತ್ತೊಂದು ಕಂಟಕ. ಸದ್ಯ ಏನು ಸಮಾವೇಶ ಆಗತ್ತಾ ಅಥವಾ ಆಗಲ್ವಾ? ನಿಕೇಶ್, ಇಲ್ಲಿ ಸಮಾವೇಶ ಆಗುತ್ತೆ, ಆದರೆ ಸಮಾವೇಶದ ರೂಪುರೇಷೆಗಳು ಈ ಹಿಂದೆ ಏನು ಇತ್ತು ಅದು ಬದಲಾವಣೆ ಆಗಿದೆ. ಹಿಂದೆ ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಸಮಾವೇಶ ಅಂತ ಅಹಿಂದ ವರ್ಗದ ನಾಯಕರು ಮಾಡ್ತಾ ಇದ್ರು. ಅದಕ್ಕೆ ಒಂದಷ್ಟು ಸಚಿವರು ಬೆಂಬಲವಾಗಿ ನಿಂತ್ಕೊಂಡು ಈ ಒಂದು ಸಮಾವೇಶನ ಆಯೋಜನೆ ಮಾಡಿದ್ರು. ಯಾವಾಗ ಪತ್ರ ದೆಹಲಿ ಅಂಗಳಕ್ಕೆ ತಲುಪ್ತೋ ಇದು ಪಕ್ಷದಲ್ಲಿ ಒಂದಷ್ಟು ಒಡಕನ್ನು ಹುಟ್ಟಿಸುತ್ತೆ. ಸರ್ಕಾರ ಇದ್ದಾಗ ಕೂಡ ಇನ್ನೊಂದು ಸಮಾವೇಶನ ಪಕ್ಷ ಹೊರತಾಗಿ ಮಾಡೋದು ಸರಿ ಇಲ್ಲ ಅನ್ನುವಂಥ ಒಂದಷ್ಟು ಕಾರ್ಯಕರ್ತರು ಪತ್ರವನ್ನು ಬರೆದ್ರು. ಆ ನಂತರ ಇದು ಪತ್ರದ ರೂಪುರೇಷೆಗಳು ಈಗ ಬದಲಾಗಿರ್ತಕ್ಕಂಥ ಮತ್ತು ಸಮಾವೇಶವನ್ನು ಕೂಡ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಮಾವೇಶ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಇವತ್ತಿನ ಡಿ ಕೆ ಶಿವಕುಮಾರ್ ಅವರ ನುಡಿಗಳಿಂದ ಕೇಳಬಹುದು. ಯಾಕಂದ್ರೆ ಪಕ್ಷ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡ್ತಾ ಇದೆ. ಪಕ್ಷದ ಕಾರ್ಯತಂತ್ರ ಮತ್ತು ಪಕ್ಷದ ಸಂಘಟನೆ, ಪಕ್ಷ ಈಗಾಗಲೇ ಸರ್ಕಾರ ಏನು ಗ್ಯಾರಂಟಿಗಳನ್ನು ಕೊಟ್ಟಿದೆ ಅದನ್ನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಒಂದು ಸಮಾವೇಶ ಆಯೋಜನೆ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಅವರಿಗೆ ಬಲವನ್ನ ತುಂಬಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಹಿಂದ ವರ್ಗ ಆಯೋಜನೆ ಮಾಡಕ್ಕೆ ಹೊರಟಿದ್ದಂಥ ಸ್ವಾಭಿಮಾನಿ ಸಮಾವೇಶ ಏನಿದೆ ಆ ಸಮಾವೇಶ ಈಗ ಕಟ್ಟಾಗಿರ್ತಕ್ಕಂಥದ್ದು. ಇದು ಪಕ್ಷದ ವೇದಿಕೆಯಲ್ಲಿ ಆಗಿರೋದ್ರಿಂದ ಪಕ್ಷದ ಸಮಾವೇಶ ಆಗುತ್ತೆ. ಅಫ್ಕೋರ್ಸ್ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರೆ, DCM ಭಾಗಿಯಾಗ್ತಾರೆ, ಇನ್ನುಳಿದಂತೆ AICC ನಾಯಕರು ಭಾಗಿ ಆಗಬಹುದು. ಆದರೆ ಸಿದ್ದರಾಮಯ್ಯ ಆಪ್ತ ಸಚಿವರು ಯಾವ ಉದ್ದೇಶವನ್ನು ಇಟ್ಕೊಂಡು ಸಿದ್ದರಾಮಯ್ಯ ಅವರಿಗೆ ಬಲ ತುಂಬಬೇಕನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇದ್ರು ಸಮಾವೇಶ, ಅದು ಈಗ ಕಟ್ಟಾಗಿರ್ತಕ್ಕಂಥದ್ದು. ಇದು ಎಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ಅಸಮಾಧಾನ ಆದಂತೆ ಕಾಣಿಸ್ತಾ ಇದೆ. ಇವತ್ತಿನ ಪೂರ್ವಭಾವಿ ಸಭೆಗೆ ಎಲ್ಲ ಸಚಿವರು ಗೈರಾಗಿದ್ರು. ಪ್ರಮುಖವಾಗಿ KN ರಾಜಣ್ಣ, ಮಹದೇವಪ್ಪ, K ವೆಂಕಟೇಶ್, ಜಾರ್ಜ್ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು. ಇವರೇ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡ್ತಾ ಇದ್ರು. ಹೀಗಾಗಿ ಈಗ ಪಕ್ಷ ಟೇಕ್ ಓವರ್ ಮಾಡಿಕೊಂಡ ಕಾರಣಕ್ಕಾಗಿ ಎಲ್ಲ ಒಂದು ರೀತಿಯಲ್ಲಿ ಅಸಮಾಧಾನ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಈಗ ಪಕ್ಷದ ವತಿಯಿಂದ ಡಿಸೆಂಬರ್ 5ಕ್ಕೆ ಈ ಒಂದು ಸಮಾವೇಶ ಹಾಸನದಲ್ಲಿ ನಡೆಯಲಿದೆ. ನಿಕೇಶ್. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮಲ್ಲ ಮಾಹಿತಿಗೆ.